ಪೇಡಾ ನಗರಿ ಧಾರವಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಈಗಾಗಲೇ ಧಾರವಾಡಕ್ಕೆ ಒಂದು ತಿಂಗಳ ಅಂತರದಲ್ಲಿ ಎರಡನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಈ ಮೂಲಕ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಆ ಭಾಗದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಆಗಮನ, ಈ ಘೋಷಣೆಗಳು, ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಚಾಲನೆ ಇದೆಲ್ಲವೂ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಪಕ್ಕದಲ್ಲಿರುವಂತಹ ಬೆಳಗಾವಿ ಆಗಿರಬಹುದು, ಗದಗ ಆಗಿರಬಹುದು, ಹಾವೇರಿ ಆಗಿರಬಹುದು, ಕೊಪ್ಪಳ ಆಗಿರಬಹುದು. ಸೊ ಈ ಭಾಗದ ಮತದಾರರ ಮೇಲೂ ಕೂಡ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿ ಸಾಕಷ್ಟು ಪರಿಣಾಮ ಬೀರಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಕೂಡ ಆಗಿದೆ. ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಭಾರಿ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಧಾರವಾಡ ಐಐಟಿ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತ್ ಇದೆ. ಅಲ್ಲಿ ಯಾರೂ ಕೂಡ ಹೋಗೋ ರೀತಿ ಇರೋದಿಲ್ಲ. ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ ಒಳಗಡೆನೆ ಸಮಾವೇಶ ಸೇರುವಂತಹ ಜಾಗಕ್ಕೆ ಪ್ರತಿಯೊಬ್ಬರು ಕೂಡ ಹೋಗಬೇಕು, ಆ ಸಮಾವೇಶ ಸ್ಥಳದಲ್ಲಿ ಕುತ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಜಾಗ ಅಥವಾ ಅವರು ಹೋಗಬೇಕಾಗಿರುವಂತಹ ಅವರು ವಿಸಿಟ್ ಮಾಡಬೇಕಾದ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಗಿರುವಂತಹ ಐಐಟಿ ಕ್ಯಾಂಪಸ್ ಅಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇರುತ್ತೆ, ಪ್ರವೇಶ ಇರೋದಿಲ್ಲ. ಯಾಕಂದ್ರೆ ಭದ್ರತಾ ಲೋಪ ಆಗದಂತೆ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಭದ್ರತೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಕಳೆದ ಬಾರಿ ಮೋದಿ ಅವರು ಹುಬ್ಬಳ್ಳಿಗೆ ಬಂದಂತಹ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗಿತ್ತು. ಪುಟ್ಟ ಬಾಲಕ ಅವರಿಗೆ ಆ ಮಾಲೆ ಹಾಕೋದಕ್ಕೆ ಮುಂದಾಗ್ತಾನೆ. ಅದಾದ ನಂತರ ಅದ್ರ ಬಗ್ಗೆ ತನಿಖೆ ಕೂಡ ಆಯಿತು. ತನಿಖೆ ಎಲ್ಲ ಆದ ನಂತರ ಇನ್ನಷ್ಟು ಭದ್ರತೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಹಿಂದೆಂದಿಗಿಂತ ಈ ಬಾರಿ ಮತ್ತಷ್ಟು ಭದ್ರತೆಯನ್ನು ಪ್ರಧಾನಿ ಮೋದಿಗೆ ಕಲ್ಪಿಸಲಾಗಿದೆ. ಈಗಾಗಲೇ 5 ಜನ SP ಒಳಗೊಂಡಂತೆ 2000 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. 8 ಅಡಿಷನಲ್ SP, 28 DSP, 63 CPI, 125 PSIಗಳನ್ನು ಅಲ್ಲಿ ನೇಮಕ ಮಾಡಲಾಗಿದೆ. 158 ASI, 1484 ಹೆಡ್ ಕಾನ್ಸ್ಟೇಬಲ್, 10 RD ತುಕಡಿ ಹಾಗೂ 15 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. 2 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಎಲ್ಲ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸೊ ಬೇರೆ ಬೇರೆ ಜಿಲ್ಲೆಯಿಂದ ಬರೋರಿಗೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಲೋಕಲ್ ಲೀಡರ್ಸ್ ಅವರಿಗೆ ಪ್ರಯಾಣ ಆಗಿರಬಹುದು, ಬಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ನೋಡ್ಕೊಂಡಿರ್ತಾರೆ. ಆದರೆ ಆ 2 ಲಕ್ಷ ಜನರಿಗೆ ಆಸನದ ವ್ಯವಸ್ಥೆ ಕೂಡ IIT ಮುಂಭಾಗ ಸಮಾವೇಶ ನಡೆಯುವಂತಹ ಜಾಗದಲ್ಲಿ ಮಾಡಲಾಗಿದೆ. IIT ಕಟ್ಟಡ ಮುಂಭಾಗದಲ್ಲಿ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಅಲ್ಲಿ ಬಂದಿರುವಂತಹ ಎಲ್ಲ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೇವಲ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರದ ಮಂದಿ, ಅವಳಿ ನಗರದ ಮತದಾರರು ಮಾತ್ರವಲ್ಲ, ಕಾರ್ಯಕರ್ತರು ಮಾತ್ರವಲ್ಲ, ಅಕ್ಕಪಕ್ಕದ ಜಿಲ್ಲೆಯಿಂದ ಹಲವಾರು ಜನ ಕಾರ್ಯಕರ್ತರು, ಮತದಾರರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಊಟದ ವ್ಯವಸ್ಥೆಗಾಗಿ 200ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಈಗಾಗಲೇ ಅವರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಸೊ IIT ಕ್ಯಾಂಪಸ್ ಉದ್ಘಾಟನೆ ಸೇರಿದಂತೆ ಒಟ್ಟು 5,000 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನ ಚಾಲನೆ ನೀಡ್ತಾರೆ ಹಾಗೂ ಶಂಕುಸ್ಥಾಪನೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸ್ತಾರೆ. 854 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಕರ್ನಾಟಕದ ಮೊದಲ ಬೃಹತ್ IIT ಕ್ಯಾಂಪಸ್ ಅನ್ನ ಲೋಕಾರ್ಪಣೆ ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ. ಹುಬ್ಬಳ್ಳಿಯ ಸಿದ್ಧಾರೂಢ ರೈಲ್ವೆ ನಿಲ್ದಾಣ ಏನಿದೆ ಅದು ವಿಶ್ವದ ಅತಿ ಉದ್ದನೆಯ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಹಾಗಾಗಿ ಅದರ ಉದ್ಘಾಟನೆ ಕೂಡ ಇವತ್ತು ಆಗುತ್ತೆ. 312 ಕೋಟಿ ವೆಚ್ಚದಲ್ಲಿ ತುಪ್ಪರಿ ಹಳ್ಳ ಪ್ರವಾಹ ತಡೆಗೋಡೆ ನಿರ್ಮಾಣ ಯೋಜನೆಯನ್ನ ಮಾಡಲಾಗಿದೆ. ಅದಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ. ಇದೆಲ್ಲವೂ ಕೂಡ ಡಿಜಿಟಲ್ ಆಗುವಂಥದ್ದು. ಸೊ 250 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಹಾಗೂ ಸಂಶೋಧನಾ ಸಂಸ್ಥೆಯನ್ನು ಕೂಡ ಉದ್ಘಾಟನೆ ಮಾಡಲಾಗ್ತಾ ಇದೆ. 1200 ಕೋಟಿ ವೆಚ್ಚದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 144 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಅಲ್ಲೂ ಕೂಡ ಜನರಿಗೆ ಉಪಯೋಗ ಆಗುವಂತಹ ಯೋಜನೆಯನ್ನ ಮಾಡಲಾಗಿದೆ. ಇನ್ನು 42 ಕೋಟಿ ವೆಚ್ಚದಲ್ಲಿ 295 ಶಾಲೆಗಳ ವಿವೇಕ ಕ್ಲಾಸ್ ರೂಮ್ ನಿರ್ಮಾಣವನ್ನ, ವಿವೇಕ ಕ್ಲಾಸ್ ರೂಮ್ ಯೋಜನೆ ಏನಿದೆ ಸೊ ಅದನ್ನು ಕೂಡ ಅಲ್ಲಿ ಜಾರಿಗೊಳಿಸಲಾಗ್ತಾ ಇದೆ. 353 ಕೋಟಿ ವೆಚ್ಚದಲ್ಲಿ ನಿರ್ವಹಿಸಿರುವ 15 ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡ್ತಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು. 166 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿಯಲ್ಲಿ ತಲೆ ಎತ್ತಲಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣ, ಸೊ ಇದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. 1081 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸಿದ್ಧಗೊಂಡಿರುವ ಹುಬ್ಬಳ್ಳಿ ಹೊಸಪೇಟೆ ತಿನೇಘಾಟ್ ವಿದ್ಯುದೀಕರಣಗೊಂಡಂತಹ ರೈಲ್ವೆ ಲೈನ್ ಅನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಈಗಾಗಲೇ ದಳಪತಿಗಳ ಭದ್ರ ಕೋಟೆಯಲ್ಲಿ ಮತಬೇಟೆ ಮಾಡಿದ ನಂತರ ಈಗ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಸೊ ಹಳೆ ಮೈಸೂರು ಭಾಗವನ್ನು ಕೂಡ ಬಿಜೆಪಿ ಸಾಕಷ್ಟು
ದೊಡ್ಡ ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಅಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಸಂಖ್ಯೆಯನ್ನು ಹೆಚ್ಚು ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಹಲವಾರು ಕಾರ್ಯಕರ್ತರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನೀಡೋ ಮೂಲಕ ಅವರಿಗೆ ಆಕ್ಟಿವ್ ಆಗಿರುವಂತೆ ಪ್ರೇರೇಪಿಸಲಾಗ್ತಾ ಇದೆ. ಸೊ ಮಂಡ್ಯ ಮೈಸೂರು ಭಾಗದಲ್ಲಿ ಈ JDSನ ಕಾರ್ಯಕರ್ತರನ್ನ, ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದು ಬಿಜೆಪಿಗೆ ಬಹು ದೊಡ್ಡ ಬೆಂಬಲ ಶಕ್ತಿ ಸಿಕ್ಕಂತಾಗಿದೆ ಮಂಡ್ಯ ಭಾಗದಲ್ಲಿ. ಆದರೆ ಇದು ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸದ್ಯಕ್ಕೆ ಮೂಡಿದೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿ ಹೋಗಿ ಬಂದಿದ್ದಾರೆ, ಸೊ ಮಾತನಾಡಿ ಬಂದಿದ್ದಾರೆ. ರೋಡ್ ಶೋಗೆ ಅಭೂತಪೂರ್ವವಾಗಿರುವಂತಹ ಬೆಂಬಲ, ಸ್ವಾಗತ ಅಲ್ಲಿ ಸಿಕ್ಕಿದೆ. ಆದರೆ ಇದೆಲ್ಲವೂ ಕೂಡ ಓಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಮನೆ ಮಾಡಿದೆ. ಸೊ ಈ ಎಲ್ಲ ಯೋಜನೆ ಅಥವಾ ಈ ಎಲ್ಲ ಕಾರ್ಯಕ್ರಮ ಆದ ನಂತರ ಇದೀಗ ಹುಬ್ಬಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. IIT ಕ್ಯಾಂಪಸ್ಗೆ ಕೆಲವೇ ಕ್ಷಣಗಳಲ್ಲಿ ಅವರು ರೀಚ್ ಆಗ್ತಾರೆ. ಸೊ ಆ IIT ಕ್ಯಾಂಪಸ್ಸನ್ನು ಅವರು ಪರಿಶೀಲನೆಯನ್ನು ನಡೆಸ್ತಾರೆ. ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ಯಾವ ರೀತಿಯಾಗಿ ಇಲ್ಲಿ ಆಧುನೀಕರಣವನ್ನು ಮೈಗೂಡಿಸಿಕೊಳ್ಳಲಾಗಿದೆ. ಸೊ ಭಾರತದ ಪ್ರಥಮ ಹಸಿರು IIT ಅನ್ನುವಂಥ ಹೆಗ್ಗಳಿಕೆಗೆ ಈ IIT ಪಾತ್ರವಾಗಿದೆ. ಸೊ ಯಾವೆಲ್ಲ ಟೆಕ್ನಿಕ್ಸನ್ನು, ಯಾವೆಲ್ಲ ಟೆಕ್ನಾಲಜಿಯನ್ನು ಇಲ್ಲಿ ಯೂಸ್ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ತುಂಬ ಸೂಕ್ಷ್ಮವಾಗಿ ಅವರು ಗಮನ ಹರಿಸ್ತಾರೆ. ಅದಾದ ನಂತರ ಸಮಾವೇಶ ಸ್ಥಳಕ್ಕೆ ಬಂದು ಈ ಎಲ್ಲ ಪ್ರೋಗ್ರಾಮ್ಸ್ಗಳು ಏನಿದ್ದಾವೆ, ಟೋಟಲಿ 5,000 ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕಾರ್ಯಕ್ರಮಗಳಿಗೆ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಚಾಲನೆಯನ್ನ ನೀಡ್ತಾರೆ. ಸೊ ಅದೆಲ್ಲವೂ ಕೂಡ ಆ ಸಮಾವೇಶ ನಡೆಯುವಂತಹ ಜಾಗದಲ್ಲಿ, ಆ ಬೃಹತ್ ವೇದಿಕೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು ಆಗಿದೆ. ಸೊ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಸೊ ಹಲವಾರು ರಾಜಕೀಯ ಲೆಕ್ಕಾಚಾರಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಸೊ ಇವತ್ತು ಧಾರವಾಡಕ್ಕೆ ಆಗಿದೆ. ಸೊ ಧಾರವಾಡ ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 1 ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ಬಂದಿದ್ದಾರೆ. ಸೊ 1 ತಿಂಗಳ ಹಿಂದೆ ಅಮಿತ್ ಶಾ ಅವರು ಕೂಡ ಕುಂದಗೋಳಕ್ಕೆ ಬಂದು ಹೋಗಿದ್ರು. ಅಮಿತ್ ಶಾ ಅವರು ಕುಂದಗೋಳದಲ್ಲಿ ಮತಬೇಟೆಯನ್ನು ಮುಂದುವರಿಸಿದ್ರು. ಸದ್ಯಕ್ಕೆ ಕುಂದಗೋಳ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇವಾಗ. ಆದರೆ ಕಾಂಗ್ರೆಸ್ ಅಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇದೆ. ಕುಸುಮಾ ಶಿವಳ್ಳಿ ಅವರು MLA ಆದ ನಂತರ ಹೊರಗಡೆನೇ ಬಂದಿಲ್ಲ, ಜನರಿಗೆ ಕಾಣಿಸ್ಕೊಂಡಿಲ್ಲ ಅನ್ನುವಂತಹ ಅಸಮಾಧಾನ ಕಾಂಗ್ರೆಸ್ನ ಮತದಾರರಲ್ಲಿದೆ, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿದೆ. ಇದರ ಭರಪೂರ ಲಾಭ ಪಡೆಯೋದಕ್ಕೆ ಕುಂದಗೋಳದಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ಅಮಿತ್ ಶಾ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಎಲ್ಲ BJP ನಾಯಕರು ಅಲ್ಲಿ ನಡೆಸಿರೋದನ್ನು ಈಗಾಗಲೇ ಗಮನಿಸಿದ್ದೀವಿ. ಆದರೆ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ ಪ್ರಧಾನಿ ಮೋದಿ ಅವರು. ಸೊ ಇದರ ಇಂಪ್ಯಾಕ್ಟ್ ಏನಿದೆ ಅಕ್ಕಪಕ್ಕದ ಜಿಲ್ಲೆಗಳ ಮೇಲೂ ಕೂಡ ಆಗುತ್ತೆ. ಇವತ್ತು ಅವರು ಉದ್ಘಾಟನೆ ಮಾಡಲಿರುವಂತಹ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದ್ದಾವೆ, ಸೊ ಅದು ಅಕ್ಕಪಕ್ಕದ ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಕ್ಕಪಕ್ಕ ಇರುವಂತಹ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಈ ಯೋಜನೆಗಳು ವ್ಯಾಪಿಸಿವೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಭೇಟಿ, ಈ ಆಗಮನ ಸಾಕಷ್ಟು ಇಂಪಾರ್ಟೆನ್ಸನ್ನು ಪಡೆದಿದೆ. ಸೊ IIT ಉದ್ಘಾಟನೆ ಆಗ್ತಾ ಇದೆ ಇವತ್ತು. ಇದಕ್ಕೆ ಮೊದಲ ಹಂತದಲ್ಲಿ 852 ಕೋಟಿ ಅನುದಾನವನ್ನು ನೀಡಲಾಗಿತ್ತು. ಇನ್ನು ಹುಬ್ಬಳ್ಳಿ ರೈಲು ನಿಲ್ದಾಣ, ಜಗತ್ತಿನ ಅತಿ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ಇವತ್ತೇನು ಲೋಕಾರ್ಪಣೆ ಮಾಡಲಿದ್ದಾರೆ, ಅದಕ್ಕೆ 20.1 ಕೋಟಿ ವೆಚ್ಚ ತಗುಲಿದೆ. ಇನ್ನು ಹೊಸಪೇಟೆ ಹುಬ್ಬಳ್ಳಿ ತಿನೈಘಾಟ್ ರೈಲ್ವೆ ಮಾರ್ಗದ ವಿದ್ಯುತ್ ಲೈನ್ ಲೋಕಾರ್ಪಣೆಯನ್ನು ಕೂಡ ಮಾಡ್ತಾರೆ. 519 ಕೋಟಿ ವೆಚ್ಚದಲ್ಲಿ ಆಗಿರುವಂತಹ ಕಾಮಗಾರಿ ಇದು. ತುಪ್ಪರಿಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸ್ತಾರೆ. 150 ಕೋಟಿ ರೂಪಾಯಿಯ ಯೋಜನೆ ಇದು. ಹುಬ್ಬಳ್ಳಿ ಕಿಮ್ಸ್ನ ನೂತನ ವೈದ್ಯಕೀಯ ಸೌಲಭ್ಯ ಹಾಗೂ ಹಾಸ್ಟೆಲ್ ಉದ್ಘಾಟನೆ 69.9 ಕೋಟಿ ವೆಚ್ಚ ಅದಕ್ಕೆ ತಗುಲಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ಘಟಕಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮೋದಿ ಅವರು ನೆರವೇರಿಸಲಿದ್ದಾರೆ. 250 ಕೋಟಿ ರೂಪಾಯಿ ವೆಚ್ಚ ಅದಕ್ಕೆ ತಗುಲಿದೆ. ಧಾರವಾಡ ಜಿಲ್ಲೆಯ 144 ಗ್ರಾಮಗಳ 388 ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಲೋಕಾರ್ಪಣೆ ಮಾಡಲಿದ್ದಾರೆ. ಇದಕ್ಕೆ 1042.34 ಕೋಟಿ ವೆಚ್ಚ ತಗುಲಿದೆ. ಸೊ ಈ ಜಲಜೀವನ್ ಮಿಷನ್ ಯೋಜನೆಯಿಂದ ಆ ಗ್ರಾಮಗಳಲ್ಲಿ ಒಂದೊಂದು ಮನೆಗೂ ಕೂಡ ಸಾಕಷ್ಟು ಲಾಭ ಆಗುತ್ತೆ. ಸೊ ಈ ಎಲ್ಲ ಯೋಜನೆಗಳ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮುಂದೆ ಇಟ್ಟು BJP ಸರ್ಕಾರಕ್ಕೆ ಮತ ಹಾಕುವಂತೆ ಈಗಾಗಲೇ ನಾಯಕರು
ಸಿದ್ಧತೆಯನ್ನು ನಡೆಸಿದ್ದಾರೆ. ಸೊ ಎಲೆಕ್ಷನ್ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಸುಮ್ಮನೆ ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು ಅಥವಾ ಆಯಾ ಪೀರಿಯಡ್ನಲ್ಲಿ ಯಾವೆಲ್ಲ ಪ್ರಧಾನಿಗಳಿರ್ತಾರೆ ಅವರು ಬರೋದು, ಒಂದಿಷ್ಟು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದು, ಹೋಗೋದು, ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಮತಬೇಟೆಯನ್ನು ಮುಂದುವರಿಸ್ತಾ ಇದ್ರು. ಆದರೆ ಈ ಬಾರಿ ಅವರ ಯೋಜನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ನೋಡಿ, ಕೇಂದ್ರ ಸರ್ಕಾರದಿಂದ ಇಷ್ಟು ಬೃಹತ್ ಪ್ರಮಾಣದ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ನಾವು ನಿಮಗೋಸ್ಕರ ತಂದಿದ್ದೀವಿ. ಇನ್ಮುಂದೆ ಮತ್ತೆ ನೀವು BJP ಸರ್ಕಾರವನ್ನು ಬೆಂಬಲಿಸಿದರೆ ಡಬಲ್ ಇಂಜಿನ್ ಸರ್ಕಾರ ಆದಂತಾಗುತ್ತೆ. ರಾಜ್ಯದಲ್ಲಿಯೂ ಕೂಡ BJP, ಕೇಂದ್ರದಲ್ಲಿಯೂ ಕೂಡ BJP. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅದರ ಮತ್ತಷ್ಟು ಲಾಭವನ್ನು, ಅದಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ನಾವು ಈ ಭಾಗದ ಜನರಿಗೆ ಮಾಡಿಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಸದ್ಯಕ್ಕೆ BJP ನಾಯಕರದ್ದಾಗಿದೆ. ಸೊ ಆ ಎಲ್ಲ ಸಿದ್ಧತೆಗಳೊಂದಿಗೆ ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ. ನಾವು ಗಮನಿಸಬಹುದು, ಇಷ್ಟು ಸಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರಲ್ಲ, ಅವರು ಇವತ್ತಾನೆ ಮೈಸೂರಿಗೆ ಹೋಗಿ ಬಂದರು, ಮಂಡ್ಯಕ್ಕೆ ಹೋಗಿ ಬಂದರು, ಆಮೇಲೆ ಇವಾಗ ಹುಬ್ಬಳ್ಳಿಗೆ ಬಂದಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಹುಬ್ಬಳ್ಳಿಗೆ ಬಂದಿದ್ರು, ಉಡುಪಿಗೆ ಬಂದಿದ್ರು, ಮಂಗಳೂರಿಗೆ ಬಂದಿದ್ರು. ಸೊ ಈ ಎಲ್ಲ ಭಾಗದಲ್ಲಿ ಕೇಂದ್ರ ಸರ್ಕಾರದಿಂದ ಆಯಾ ಭಾಗಗಳಿಗೆ ಏನೆಲ್ಲ ಯೋಜನೆಗಳು ತಲುಪಿದ್ದಾವೆ, ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೇಂದ್ರದಿಂದ ರಾಜ್ಯ BJP ನಾಯಕರು ತರ್ತಿದ್ದಾರೆ, ಇದೆಲ್ಲವನ್ನು ಕೂಡ ಜನರ ಮುಂದೆ ಇಡ್ತಾ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಇದರ ಇಂಪ್ಯಾಕ್ಟ್ ಯಾವ ಮಟ್ಟದಲ್ಲಿ ಆಗುತ್ತೆ ಅಂತ ಒಂದು ಆರೋಪ ಪ್ರತ್ಯಾರೋಪ ಆಗೋದು ಅಥವಾ ಬೇರೆಯವರಿಗೆ ಟಾಂಗ್ ನೀಡೋದು, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಾ ಇರುತ್ತೆ. ಆದರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಟು ಮಾತನಾಡೋದು ಅಷ್ಟು ಸುಲಭ ಅಲ್ಲ. ಆ ಕೆಲಸ ಸದ್ಯಕ್ಕೆ BJP ಸರ್ಕಾರದಿಂದ ಆಗ್ತಾ ಇದೆ. ಕೇಂದ್ರದಿಂದ ಆಗಿರುವಂತಹ ಎಲ್ಲ ಯೋಜನೆಗಳು, ಎಲ್ಲ ಅಭಿವೃದ್ಧಿಗಳನ್ನು ಜನರ ಮುಂದೆ ಅವರು ತೆರೆದಿಡ್ತಿದ್ದಾರೆ. ಸೊ ಹಾಗಾಗಿ ಜನ ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗಮನಿಸ್ತಾರಾ ಅಥವಾ ಈ ಘೋಷಣೆಗಳನ್ನು ಗಮನಿಸ್ತಾರಾ? ಆದರೆ ಅಲ್ಲಿ ಆಗಿರುವಂಥ ಕಾಮಗಾರಿಯನ್ನು ಕೂಡ ಜನ ನೋಡಬೇಕಾಗುತ್ತೆ. ಕೇಂದ್ರ ನಾಯಕರು ಬರ್ತಾರೆ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾರೆ, ಕೆಲಸ ಆಗಿರುತ್ತೆ. ಆದರೆ ಕೆಲವೊಂದು ಇಷ್ಟು ಭಾಗದಲ್ಲಿ ಅರ್ಧಂಬರ್ಧ ಕೆಲಸ ಆಗಿರುತ್ತೆ. ಸೊ ಅದೆಲ್ಲವೂ ಕೂಡ ಮತದಾರರು ಗಮನಿಸ್ತಾ ಇದ್ದಾರೆ. ಈ ಭೇಟಿ, ಈ ಸಮಾವೇಶ, ಈ ರ್ಯಾಲೀಸ್ಗಳು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡಿದೆ. ಸರ್ ಬಂತು ಹಾಕೋರಿ ಪಟ್ನ ಮಾರ್ಕ್ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಬ್ಬಳ್ಳಿಗೆ ಬಂದಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ IITಗೆ ಅವರು ಭೇಟಿ ನೀಡ್ತಾರೆ. ಸೊ IITಯ ಸೌಧಕ್ಕೆ ಎಂಟ್ರಿ ಕೊಡ್ತಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿ 15 ನಿಮಿಷಗಳ ಕಾಲ ಆ IITಯನ್ನು ಅವರು ನೋಡ್ತಾರೆ, ಅದನ್ನು ಪರಿಶೀಲಿಸ್ತಾರೆ. ಯಾವ ರೀತಿಯಾಗಿ ಕಾಮಗಾರಿ ಆಗಿದೆ, ಹೇಗೆ ಕೆಲಸ ಆಗಿದೆ, ಇನ್ನೂ ಇದನ್ನು ಯಾವ ರೀತಿಯಾಗಿ ಡೆವಲಪ್ ಮಾಡಬಹುದು ಅನ್ನೋದರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ IITಯ ಆವರಣದಲ್ಲಿ ಆ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಪ್ರಧಾನಿ ಮೋದಿ ಅವರು ಬರ್ತಾರೆ, ಅಲ್ಲಿ ಮಾತನಾಡ್ತಾರೆ. ಸೊ ಆದರೆ ಇವತ್ತು ಏನೆಲ್ಲ ಮತಬೇಟೆಯನ್ನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಯಾವ ರೀತಿಯಾಗಿ ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಇದೆ. ಯಾಕಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ, ಸ್ಪೆಷಲಿ ಧಾರವಾಡ ಜಿಲ್ಲೆಯಲ್ಲಿ ಈಗಾಗಲೇ ಘಟಾನುಘಟಿ BJPಯ ಕಲಿಗಳಿದ್ದಾರೆ. ಮಾಜಿ CM ಜಗದೀಶ್ ಶೆಟ್ಟರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಅದು. ಸಂಸದರು, ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೂಡ ಅಲ್ಲಿ ಇದ್ದಾರೆ, ಅರವಿಂದ್ ಬೆಲ್ಲದವರು ಇದ್ದಾರೆ. ಸೊ ಎಲ್ಲ ನಾಯಕರು ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಮೋದಿಯವರ ಆಗಮನ ಸಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಯಾಕಂದರೆ ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ BJP ತನ್ನ ಪ್ರಭಾವವನ್ನು ಬೀರಬಹುದು ಅಂತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.